ಜಿಶು ಸ್ಕೂಲಲ್ಲಿ ಕಾನ್ಸರ್ಟ್ ಇತ್ತು. ಸೊ ಹಾಗಾಗಿ ಇನ್ನು ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಮಾರ್ನಿಂಗು ಆಫ್ಟರ್ನೂನ್ ಇರುತ್ತೆ. ಸೊ ಮಾರ್ನಿಂಗ್ ಬ್ಯಾಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಾನು ನನ್ನ ಮಗಳು ರೆಡಿ ಆಗಿದ್ವಿ. ಸೊ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಆಗಿದ್ದರು. ಸೊ ಅವ್ರು ಡ್ರಾಪ್ ಮಾಡ್ತೀನಿ, ನಾನು ಸ್ಕೂಲ್ ಹತ್ರನೇ ಇರ್ತೀನಿ, ನಿಮ್ದು ಆಗಿದ ತಕ್ಷಣ ಕಾಲ್ ಮಾಡು, ನಾನು ಬಂದು ಪಿಕಪ್ ಮಾಡ್ಕೊತೀನಿ, ಅಲ್ಲೇ ಹತ್ರದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿಬಿಟ್ಟು ಇನ್ನು ಹೋಗ್ತಾ ಇದ್ವಿ ನಾವು. ಇನ್ನು ಅಲ್ಲಿ ಹೋಗಿದ್ಮೇಲೆ ಇಲ್ಲಿ ಕಾನ್ಸರ್ಟ್ ಅಂದರೆ ಏನು ಅಷ್ಟೊಂದು ಇರೋದಿಲ್ಲ. ಸೊ ಈ ವಿಡಿಯೋ ಮಾಡಿ ತುಂಬ ದಿನಗಳೇ ಆಯಿತು, ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮರ್ತೋಗಿದ್ದೆ ಅಪ್ಲೋಡ್ ಮಾಡೋದು. ಸೊ ಹಾಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಅಲ್ಲಿ ಹೋಗಿದ ತಕ್ಷಣ ಒಂದು 5 ಮಿನಿಟ್ಸ್ ಅಷ್ಟೇ ಇದ್ದಿದ್ದು, ನಾವು ಜಾಸ್ತಿ ಹೊತ್ತು ಇರಲಿಲ್ಲ. ಒಂದೊಂದು ಬ್ಯಾಚೆ ಅಂದರೆ ಆಯಾ ಸ್ಕೂಲವರೇ ಬಂದುಬಿಟ್ಟು, ಕ್ಲಾಸ್ ಅವ್ರು ಬಂದುಬಿಟ್ಟು ಒಂದು ಸಾಂಗ್ ಆಡಿಬಿಟ್ಟು ಹೊಲ್ಟೋಗ್ತಾರೆ ಅಷ್ಟೇ. ಸೊ ಹಾಗಾಗಿಬಿಟ್ಟು ಜಿಶುನು 2 ಟೈಮ್ಸ್ ಬಂದು ಸಾಂಗ್ ಹೇಳ್ಬಿಟ್ಟು ಹೊಲ್ಟೋಗ್ಬಿಟ್ಟು, ಇನ್ನು ಒಂದು ಆಗಿದ ತಕ್ಷಣ ಇನ್ನು ಕೃತಿಕಾ ಇರಲಿಲ್ಲ ಅಲ್ಲಿ ತುಂಬ ಹೊತ್ತು. ಸೊ ಮನೆಗೆ ಹೋಗಬೇಕು ಅಂತ ಇದ್ಲು. ಹಾಗಾಗಿ ನಾವು ಮನೆಗೆ ಬಂದುಬಿಟ್ವಿ. ಇನ್ನು ಆಚೆ ಬಂದು ನೋಡಿದ್ರೆ ಫುಲ್ಲು ಚಳಿ ಆಗ್ತಾಯಿದೆ, ಫುಲ್ಲು ಸ್ನೋ ಬೀಳ್ತಾ ಇದೆ. ನೋಡಿದ್ರೆ ಕಾಲ್ ಮಾಡಿದ್ರೆ ಹಸ್ಬೆಂಡ್ ಇಲ್ಲ. ಎಷ್ಟು ಸತಿ ಒಂದು 20 ಟೈಮ್ಸ್ ಕಾಲ್ ಮಾಡಿದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇನ್ನು ಕೃತಿಕಾ ಬೇರೆ ಇನ್ಸೈಡ್ ಇರ್ತಾ ಇಲ್ಲ. ಸೊ ಅಲ್ಲಿ ಕಾನ್ಸರ್ಟೇ ಮುಗೀತಾಗಲಿ ಹಸ್ಬೆಂಡ್ ಮಾತ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇನ್ನಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ವಾಕ್ ಮಾಡಿಕೊಂಡೇ ಹೊರಟೋಗ್ತಾ ಇದ್ವಿ. ನಮ್ಮ ಹಸ್ಬೆಂಡ್ ಇಷ್ಟು ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡೇ ಇಲ್ಲ ನಾನಂತೂ. ಎಷ್ಟು ಕೋಪ ಬರ್ತಾ ಇದೆ ಅಂದರೆ ಆ ಚಳಿಗೆ ನಡ್ಕೊಂಡು ಹೋಗ್ತಾಯಿದ್ರೆ. ಆ್ಯಕ್ಚುಲಿ ಕೃತಿಕಾ ಕ್ಯಾಬ್ ಬೇರೆ ಹಾಕಿಲ್ಲ ನಾನು, ಇನ್ನು ಕಾರಲ್ಲೇ ಅಲ್ವಾ ಹೋಗೋದು ಅಂತ ಹೇಳ್ಬಿಟ್ಟು ಕಾರಲ್ಲೇ ಬಿಟ್ಬಿಟ್ಟಿದ್ದೀನಿ ಕ್ಯಾಬ್ನ. ಡೋರ್ ಹತ್ರವರೆಗೂ ಡ್ರಾಪ್ ಮಾಡಿದ್ರು, ಸ್ಕೂಲ್ ಕ್ಲಾಸ್ ರೂಮ್ ಡೋರ್ ಹತ್ರವರೆಗೂ. ಸೊ ಹಾಗಾಗಿಬಿಟ್ಟು ನಾನು ಕಾರಲ್ಲೇ ಬಿಟ್ಬಿಟ್ಟೆ. ಮತ್ತು ಹೋಗೋವಾಗಂತೂ ಅಲ್ಲಿ ರೋಡ್ ಜಾರ್ತಾ ಇದೆ. ಸೊ ಕೃತಿಕಾ ಬೇರೆ ಚಳಿ ಅಂತ ಇದ್ದಾಳೆ. ಎಷ್ಟು ಕೋಪ ಬಂದಿತ್ತಂತೆ ಅಷ್ಟು ಕೋಪ ಬಂದಿತ್ತು ನನಗೆ.